ಇರಾನ್ ವಿರುದ್ಧ ನಿರ್ಣಾಯಕ ಹೆಜ್ಜೆ. ಪಿಕ್ಯಾಕ್ಸ್ ಮೌಂಟೇನ್ ಟಾರ್ಗೆಟ್ ಮಾಡಿದ ಟ್ರಂಪ್. ಆ ನಿಗೂಢ ಜಾಗದಲ್ಲಿದೆ ಇರಾನ್ ಜೀವ. ನಮಸ್ಕಾರ ಸ್ನೇಹಿತರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಹೊಡೆದಾಟಕ್ಕೆ ಈಗ ಮತ್ತೊಂದು ದೊಡ್ಡ ತಿರುವು ಸಿಗ್ತಾ ಇದೆ. ಒಬ್ಬರ ಮೇಲೊಬ್ಬರು ಭೀಕರವಾಗಿ ಬಡಿದಾಡ್ತಿರೋ ಹೊತ್ತಲ್ಲಿ ಅಮೆರಿಕ ಈಗ ಇರಾನ್ನ ಅತ್ಯಂತ ದೊಡ್ಡ, ಡೇಂಜರಸ್ ಮತ್ತು ಸೀಕ್ರೆಟ್ ಆಗಿದ್ದ ಜಾಗದ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ, ಕಣ್ಣಿಟ್ಟಿದೆ. ಪಿಕ್ಯಾಕ್ಸ್ ಮೌಂಟೇನ್ ಅನ್ನು ಇರಾನ್ನ ಜೀವಕ್ಕೆ ಪೆಟ್ಟು ಕೊಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಡಿಕ್ಲೇರ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಇರಾನ್ ಕೂಡ ಅಲರ್ಟ್ ಆಗಿದ್ದು, ನೀವೇನಾದ್ರೂ ನಮ್ಮ ಪಿಕ್ಯಾಕ್ಸ್ ಮೌಂಟೇನ್ ಮೇಲೆ ಕಣ್ಣು ಹಾಕಿದ್ರೆ ಈ ಯುದ್ಧ ನೀವು ಕನಸಿನಲ್ಲೂ ಊಹಿಸದಷ್ಟು ಡೇಂಜರಸ್ ಆಗುತ್ತೆ ಅಂತ ಹೇಳಿದೆ. ಇಡೀ ಮಿಡಲ್ ಈಸ್ಟ್ ನಲ್ಲಿರೋ ಅಮೆರಿಕದ ಮಿಲಿಟರಿ ಬೇಸ್ಗಳು, ಅಮೆರಿಕಗೆ ಸಪೋರ್ಟ್ ಮಾಡೋ ರಾಷ್ಟ್ರಗಳನ್ನೆಲ್ಲ ಹುಡುಕಿ ಸುಟ್ಟು ಬೂದಿ ಮಾಡ್ತೀವಿ ಅಂತ ಇರಾನ್ ಧಮಕಿ ಹಾಕಿದೆ. ಹಾಗಿದ್ರೆ ಇರಾನ್ ಅಂತದ್ದೇನಿಟ್ಟಿದೆ ಪಿಕ್ಯಾಕ್ಸ್ ಮೌಂಟೇನ್ ನಲ್ಲಿ? ಈ ಹಿಂದೆ ನತಾನ್ಸ್, ಫೋರ್ಡೋ ಅಲ್ಲೆಲ್ಲ ಅಮೆರಿಕ ಇಲ್ಲಿ ಅಣ್ವಸ್ತ್ರ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ದಾಳಿ ಮಾಡಿ ಈ ಹಿಂದೆ ಅಟ್ಯಾಕ್ ಮಾಡಿದೆ. ಪಿಕ್ಯಾಕ್ಸ್ ಬಗ್ಗೆ ಅವಾಗ ಬಂದಿರ್ಲಿಲ್ವಲ್ಲ, ಇವಾಗ ಸಡನ್ ಆಗಿ ಎಲ್ಲಿಂದ ಹುಡ್ಕೊಳ್ತು ಈ ಪಿಕ್ಯಾಕ್ಸ್ ಮೌಂಟೇನ್ ನ ಭೂತ? ಅಡಿಗಡೆ ಏನಿಟ್ಟಿದ್ದಾರೆ ಇರಾನ್ನವರು? ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಜೀವ ಅಂತ ಈ ಬೆಟ್ಟವನ್ನ ಇವಾಗ ಯಾಕೆ ಕರಿತಾ ಇದ್ದಾರೆ? ಇರಾನ್ ಹಾಗಾದ್ರೆ ಕದ್ದು ಮುಚ್ಚಿ ಜಗತ್ತಿನ ಕಣ್ಣಿಗೆ ಮಣ್ಣೆರಚಿ ಅಲ್ಲಿ ಮಾಡಿರೋದಾದ್ರೂ ಏನು? ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಗುದ್ದಲಿ ಬೆಟ್ಟದಲ್ಲಿ ಇರಾನ್ ಕನಸು, ಅಲ್ಲಿಗೆ ಹೊಡಿತೀವಿ ಎಂದ ಅಮೆರಿಕ ಅಧ್ಯಕ್ಷ. ಸ್ನೇಹಿತರೆ, ಇರಾನ್ನ ಅಣು ಪ್ರೋಗ್ರಾಂ ಮೇಲೆ ಅಮೆರಿಕ, ಇಸ್ರೇಲ್ ಪೆಟ್ಟು ಕೊಡ್ತಾನೆ ಬಂದಿದ್ದಾರೆ. 2020ರಿಂದಲೂ ನಿಗೂಢವಾಗಿ ಹೊಡಿತಾ ಇದ್ರು, ಇಂಡೈರೆಕ್ಟ್ ಆಗಿ. ಆದರೆ 2025ರಿಂದ ಓಪನ್ ಆಗಿ ಹೊಡಿತಾ ಇದ್ದಾರೆ. ಇಷ್ಟಾದ್ರೂ ಇರಾನ್ ತನ್ನ ಪರಮಾಣು ಯೋಜನೆಯನ್ನ ಕೈ ಬಿಟ್ಟಿಲ್ಲ, ಅಥವಾ ಅದನ್ನ ಪೂರ್ತಿ ನಾಶ ಮಾಡೋಕ್ಕೂ ಆಗ್ತಾ ಇಲ್ಲ ಅಮೆರಿಕದ ಕೈಲಿ, ಇಸ್ರೇಲ್ ಕೈಲಿ. ಕಾರಣ ಏನ್ ಗೊತ್ತಾ? ಹೊಸದಾಗಿ ಅಮೆರಿಕ ಅರ್ಥ ಮಾಡ್ಕೊಂಡಿದೆ, ಈ ಪಿಕ್ಯಾಕ್ಸ್ ಮೌಂಟೇನ್ ಬರೀ ಮೌಂಟೇನ್ ಅಲ್ಲ, ಇದರ ಒಳಗಡೆ ಬೇರೆ ಏನೋ ಇದೆ ಅಂತ ಹೇಳಿ. ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಇದೇ ಜಾಗ ಇದು. ಈ ಬೆಟ್ಟ ಇರಾನ್ ರಾಜಧಾನಿ ಟೆಹರಾನ್ ನಿಂದ ಸೌತ್ಗೆ ಸುಮಾರು 220 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ನತಾನ್ಸ್ ಅಣು ಕೇಂದ್ರದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಇರಾನ್ ಭಾಷೆಯಲ್ಲಿ ಇದನ್ನ ಕೊಹ್ ಎ ಕೊಲಾಂಗ್ ಗ್ಯಾಜಿಲಾ ಅಂತ ಕರೀತಾರೆ. ಮೇಲಿಂದ ನೋಡಿದ್ರೆ ಇದು ನಾರ್ಮಲ್ ಬೆಟ್ಟದ ರೀತಿನೇ ಕಾಣಿಸುತ್ತೆ, ಆದ್ರೆ ಇದರ ಒಳಗಡೆ ಇರಾನ್ ರಹಸ್ಯ ಕಾರ್ಯಾಚರಣೆ ನಡೆಸ್ತಾ ಇದೆ ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ. ಈಗ ಈ ಬೆಟ್ಟದ ಅಡಿಯಲ್ಲಿ 450 ಅಡಿ ಆಳದಲ್ಲಿ ದೊಡ್ಡ ನ್ಯೂಕ್ಲಿಯರ್ ಕಾಂಪ್ಲೆಕ್ಸ್ ಇದೆ. ಇತ್ತೀಚೆಗೆ ದಿ ವಾಲ್ ಸ್ಟ್ರೀಟ್ ಜರ್ನಲ್ ಅಮೆರಿಕ ಹಾಗೂ ಇಸ್ರೇಲ್ ಅಧಿಕಾರಿಗಳ ಸ್ಟೇಟ್ಮೆಂಟ್ಸ್ ಅನ್ನ ಉಲ್ಲೇಖಿಸಿ ಒಂದು ರಿಪೋರ್ಟ್ ಕೊಡ್ತು. ಅದರ ಪ್ರಕಾರ ಕಳೆದ ವರ್ಷ ಅಂದ್ರೆ ಜೂನ್ 2025ರ 12 ದಿನಗಳ ಯುದ್ಧ ಮುಗಿದ ತಕ್ಷಣ ಇರಾನ್ ಇಲ್ಲೊಂದು ರಹಸ್ಯ ಕೆಲಸವನ್ನ ಮಾಡಿದೆ. ತನ್ನ ಸಾವಿರಾರು ಅತ್ಯಾಧುನಿಕ ಸೆಂಟ್ರಿಫ್ಯೂಜ್ಗಳನ್ನ ಅಂದ್ರೆ ಯುರೇನಿಯಂ ಅನ್ನ ರಿಫೈನ್ ಮಾಡಿ ಬಾಂಬ್ ಮಾಡೋಕೆ ಬೇಕಾಗೋ ಸೂಪರ್ ಮಷಿನ್ಗಳನ್ನ ಸೀಕ್ರೆಟ್ ಆಗಿ ಪಿಕ್ಯಾಕ್ಸ್ ಮೌಂಟೇನ್ಗೆ ಶಿಫ್ಟ್ ಮಾಡಿಟ್ಟಿದೆ. ಈ ಮಷಿನ್ಗಳನ್ನ ಯಾವ ಅಣು ಸ್ಥಾವರದಿಂದ ತಂದ್ರು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದ್ರೆ ಇದು ನತಾನ್ಸ್ಗೆ ಹತ್ತಿರದಲ್ಲಿರೋದ್ರಿಂದ ಅಲ್ಲಿಂದಲೇ ತಂದಿರಬಹುದು ಅನ್ನೋ ನಂಬಿಕೆ ಇದೆ. ಸ್ಯಾಟಲೈಟ್ ಫೋಟೋಸ್ ಪ್ರಕಾರ ಕಳೆದ 15 ದಿನಗಳಿಂದ ಈ ಬೆಟ್ಟದ ಸುರಂಗಗಳ ಕಡೆಗೆ ನೂರಾರು ಟ್ರಕ್ಗಳು ಮತ್ತು ಕನ್ಸ್ಟ್ರಕ್ಷನ್ ವಾಹನಗಳು ಕಂಟಿನ್ಯೂಸ್ಲಿ ಓಡಾಡ್ತಿರೋದು ಪತ್ತೆಯಾಗಿದೆ. ಇಲ್ಲಿ ಇರಾನ್ ಯಾರ ಗಮನಕ್ಕೂ ಬರದೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡದೇ ಇರೋ ರಹಸ್ಯ ಜಾಗದಲ್ಲಿ ಕವರ್ಟ್ ಬ್ರೇಕ್ಔಟ್ ಮಾಡ್ತಾ ಇದೆ. ಅಂದ್ರೆ ಸೀಕ್ರೆಟ್ ಆಗಿ ಪರಮಾಣು ಸ್ಫೋಟಕ ತಯಾರಿಸೋಕೆ ಫೈನಲ್ ಹಂತಕ್ಕೆ ಅವರು ರೀಚ್ ಆಗ್ತಿದ್ದಾರೆ ಅಂತ ಅಮೆರಿಕದ ಸೆಕ್ಯೂರಿಟಿ ಸಂಸ್ಥೆಗಳು ವಾರ್ನಿಂಗ್ ಕೊಟ್ಟಿವೆ. ಹಾಗಿದ್ರೆ ಇದೇ ಬೆಟ್ಟವನ್ನ ಇರಾನ್ ಆಯ್ಕೆ ಮಾಡಿರೋದು ಯಾಕೆ? ಇದರ ಸ್ಟೋರಿ ಶುರುವಾಗೋದು 2020ರಲ್ಲಿ. ನತಾನ್ಸ್ ಅಣು ಕೇಂದ್ರದ ಮೇಲ್ಗಡೆ ಇದ್ದ ಅಡ್ವಾನ್ಸ್ಡ್ ಸೆಂಟ್ರಿಫ್ಯೂಜ್ ಅಸೆಂಬ್ಲಿ ಲ್ಯಾಬ್ಗೆ ಯಾರೋ ನುಗ್ಗಿ ರಹಸ್ಯವಾಗಿ ಸ್ಫೋಟ ಮಾಡಿಬಿಟ್ರು. ಯಾರೋ. ಈ ಕೃತ್ಯದ ಹಿಂದೆ ಇಸ್ರೇಲ್ನ ಮೊಸಾದ್ ಕೈವಾಡ ಇತ್ತು ಅಂತ ಇರಾನ್ ಹೇಳ್ತು ಆಮೇಲೆ. ಆದ್ರೆ ನೇರವಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡೋಕೆ ಇರಾನ್ಗೆ ಧೈರ್ಯ ಇರಲಿಲ್ಲ. ಹೀಗಾಗಿ ಇರಾನ್ ದೊಡ್ಡ ನಿರ್ಧಾರ ಮಾಡಿತು. ಇರಾನ್ನ ಪರಮಾಣು ಶಕ್ತಿ ಸಂಸ್ಥೆಯ ಮುಖ್ಯಸ್ಥ ಅಲಿ ಅಕ್ಬರ್ ಸಲೇಹಿ, ನಾವು ಇನ್ಮುಂದೆ ಬೆಟ್ಟದ ಗರ್ಭದಲ್ಲಿ ಲ್ಯಾಬ್ ಕಟ್ಟಬೇಕು ಅಂತ ಹೇಳಿದ್ರು. ವಾಲ್ ಸ್ಟ್ರೀಟ್ ಜರ್ನಲ್ ಮತ್ತು ರೋಚೆಸ್ಟರ್ ಇಂಟೆಲಿಜೆನ್ಸ್ ವರದಿಗಳ ಪ್ರಕಾರ ಇರಾನ್ ತನ್ನ ಸಾವಿರಾರು ಅತ್ಯಾಧುನಿಕ IR-4 ಮತ್ತು IR-6 ಸೆಂಟ್ರಿಫ್ಯೂಜ್ಗಳನ್ನ ರಹಸ್ಯವಾಗಿ ಈ ಬೆಟ್ಟದ ಅಡಿಗೆ ಶಿಫ್ಟ್ ಮಾಡಿದೆ. ಈ IR-6 ಸೆಂಟ್ರಿಫ್ಯೂಜ್ಗಳು ಸಾಮಾನ್ಯ ಸೆಂಟ್ರಿಫ್ಯೂಜ್ಗಳಿಗಿಂತ 10 ಪಟ್ಟು ವೇಗವಾಗಿ ಯುರೇನಿಯಂ ಅನ್ನ ಎನ್ರಿಚ್ ಮಾಡ್ತಿವೆ. ಅಂದ್ರೆ ಕೇವಲ ಕೆಲವೇ ವಾರಗಳಲ್ಲಿ 60% ಎನ್ರಿಚ್ಡ್ ಯುರೇನಿಯಂ ಅನ್ನ 90%ಗೆ ಅಂದ್ರೆ ಅಣುಬಾಂಬ್ ಗ್ರೇಡ್ಗೆ ತಗೊಂಡು ಹೋಗೋ ಸಾಮರ್ಥ್ಯ ಇವುಗಳಿವೆ. ಇದರ ಜೊತೆಗೆ ಇರಾನ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಪರಿಶೀಲಕರಿಗೆ, IAEA ಇನ್ಸ್ಪೆಕ್ಟರ್ಗಳಿಗೆ ಈ ಬೆಟ್ಟದ ಒಳಗಡೆ ಹೋಗೋಕೆ ಪರ್ಮಿಷನ್ ಕೊಡ್ತಾ ಇಲ್ಲ.
ಹೀಗಾಗಿ ಪಿಕಾಕ್ಸ್ ಮೌಂಟೇನ್ ಮೇಲೆ ಅನುಮಾನ ಜಾಸ್ತಿ ಆಗಿದೆ. ಸದ್ಯ ಇರಾನ್ ತನ್ನ ಎಲ್ಲ ಅಣು ಕಾರ್ಯಕ್ರಮಗಳನ್ನ ಇಲ್ಲೇ ಫೋಕಸ್ ಮಾಡಿ ನಡೆಸ್ತಾ ಇದೆ ಅಂತ ಇಸ್ರೇಲ್ ನಂಬ್ಕೊಂಡಿದೆ. ಇದೇ ಮಾಹಿತಿಯನ್ನ ಅಮೆರಿಕದ ಕಿವಿಗೂ ಅವರು ಕಚ್ಚಿಬಿಟ್ಟು ಹೇಳಿದ್ದಾರೆ, ಇಲ್ಲಿಟ್ಟಿದ್ದಾರೆ ಅಂತ ಹೇಳಿ. ಆರಂಭದಲ್ಲಿ ಟ್ರಂಪ್ ಹೇಳಿದ್ರು ಅಲ್ಲೇನ್ ಡೆವಲಪ್ಮೆಂಟ್ ಆಗ್ತಿಲ್ಲ, ನಾವು ಸ್ಪೇಸ್ ಫೋರ್ಸ್ ಇಂದ ಸ್ಯಾಟಲೈಟ್ ಇಂದ ಕಣ್ಣಿಟ್ಟು ಎಲ್ಲ ನೋಡ್ತಾ ಇದೀವಿ, ಬೆಟ್ಟಕ್ಕೆ ಹತ್ರ ಯಾರು ಹೋಗ್ತಾ ಇಲ್ಲ, ಅಲ್ಲೇನು ಮೂವ್ಮೆಂಟ್ಸ್ ಇಲ್ಲ ಅಂತ. ಆದ್ರೆ ಈಗ ಪಿಕಾಕ್ಸ್ ಮೌಂಟೇನ್ ಮೇಲೆ ಶೀಘ್ರ ಹೊಡಿತೀವಿ, ಅಲ್ಲಿಗೆ ಒಂದು ಬಿಗ್ ಶಾಟ್ ಕಾಯ್ತಾ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲೇನು ಮೂವ್ಮೆಂಟ್ಸ್ ಇಲ್ಲ, ಇರಾನ್ ಏನು ಮಾಡ್ತಿಲ್ಲ ಅಂದ್ರೆ ಟ್ರಂಪ್ ಹೊಡಿತೀವಿ ಅಂತ ಹೇಳ್ತಿರೋದು ಯಾಕೆ, ಇಲ್ಲಿ ಇಳಿಯಕ ಬೆಟ್ಟದಲ್ಲಿ. ಹೀಗಾಗಿ ಇಡೀ ಜಗತ್ತಿನ ಕಣ್ಣು ಈಗ ಪಿಕಾಕ್ಸ್ ಮೌಂಟೇನ್ ಮೇಲೆ ಇದೆ. ಹಾಗಿದ್ರೆ ಇದನ್ನ ಹೊಡೆಯೋದು ಅಷ್ಟೊಂದು ಈಸಿ ಇದೆಯಾ? ಅದನ್ನು ನೋಡೋಕ್ಕೂ ಮುನ್ನ ಸ್ನೇಹಿತರೆ ಒಂದು ಸಣ್ಣ ಮಾಹಿತಿ. ಸೈನ್ಸ್ನವರು ರಾಮೇಶ್ವರಂ, ಕನ್ಯಾಕುಮಾರಿ ಸೇರಿ ಕೇರಳ, ತಮಿಳುನಾಡಿನ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಆಯೋಜನೆ ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್, ಫುಡ್, 3 ಸ್ಟಾರ್ ಹೋಟೆಲ್ ಸ್ಟೇ ಎಲ್ಲ ಒಳಗೊಂಡಿರೋ ಪ್ಯಾಕೇಜ್, ಎಕ್ಸ್ಟ್ರಾ ಏನು ಖರ್ಚಿರಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬನ್ನಿ ಕಂಟಿನ್ಯೂ ಮಾಡೋಣ. ಈಗ ಅಮೆರಿಕ ಕೈಲಿ ಇದನ್ನ ಹೊಡೆಯೋಕೆ ಆಗತ್ತಾ ಅನ್ನೋದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾವು ಈ ಪಿಕಾಕ್ಸ್ ಬೆಟ್ಟದ ಸ್ಪೆಷಾಲಿಟಿ ತಿಳ್ಕೋಬೇಕು. ಸುಮ್ಮನೆ ಬೆಟ್ಟವನ್ನ ಇದನ್ನ ಸೆಲೆಕ್ಟ್ ಮಾಡಿಲ್ಲ ಇರಾನ್ ಅವರು. ಇದು ಅತ್ಯಂತ ಗಟ್ಟಿಯಾದ ಹೆವಿ ಡೆನ್ಸಿಟಿ ಇರೋ ಇಗ್ನಿಯಸ್ ಗ್ರಾನೈಟ್ ಕಲ್ಲುಗಳಿಂದ ಕೂಡಿರೋ ಬೆಟ್ಟ. ಸಾಧಾರಣ ಮಿಸೈಲ್ ಬಿಡಿ, ಮಿಲಿಟರಿ ಗ್ರೇಡ್ ಕಾಂಕ್ರೀಟ್ ವೇದಿಸೋ ಸ್ಫೋಟಕಗಳು ಕೂಡ ಈ ಕಲ್ಲಿನ ಮುಂದೆ ತಲೆಬಾಗಬೇಕಾಗತ್ತೆ. ಅಲ್ಲದೆ ಇರಾನ್ ಈ ಬೆಟ್ಟದ ಕೆಳಗಡೆ ಬೃಹತ್ ನ್ಯೂಕ್ಲಿಯರ್ ಸಿಟಿಯನ್ನೇ ನಿರ್ಮಾಣ ಮಾಡಿದೆ. ಇಲ್ಲಿ ಬರೋಬ್ಬರಿ 4 ಪ್ರತ್ಯೇಕ ಟನಲ್ ಎಂಟ್ರಿ ಸುರಂಗ ಮಾರ್ಗಗಳಿವೆ. ಈ ಪ್ರತಿಯೊಂದು ಸುರಂಗ ದ್ವಾರಗಳು ತುಂಬಾ ದೊಡ್ಡದಾಗಿವೆ. ಎಷ್ಟು ಅಂತ ಹೇಳಿದ್ರೆ ದೊಡ್ಡ ಹೆವಿ ಟ್ರಕ್ಗಳು, ಕಂಟೈನರ್ಗಳು ನೇರವಾಗಿ ಬೆಟ್ಟದ ಹೊಟ್ಟೆ ಒಳಗೆ ಹೋಗಿ ಬರ್ಬೋದು. ಈ ಸುರಂಗಗಳ ಎಂಟ್ರಿಗೆ ಆರ್ಮರ್ಡ್ ಸ್ಟೀಲ್ ಮತ್ತು ಗಟ್ಟಿಯಾದ ಕಾಂಕ್ರೀಟ್ ಬಾಗಿಲುಗಳನ್ನು ಹಾಕಲಾಗಿದೆ. ಇವು ಹೊರಗಿಂದ ಎಂತಹದ್ದೇ ಸ್ಫೋಟದ ಶಾಕ್ ವೇವ್ ಬಂದರೂ ಕೂಡ ತಡೆದು ಒಳಗಿರೋರಿಗೆ ಏನೂ ಆಗದಂತೆ ಕಾಪಾಡ್ತವೆ. ಅಷ್ಟೇ ಅಲ್ಲ, ಈ ಬೆಟ್ಟದ ಆಳದಲ್ಲಿ ಇರಾನ್ ಫ್ಯಾರಡೆ ಕೇಜ್ ಮಾದರಿಯ ಎಲೆಕ್ಟ್ರಾನಿಕ್ ಶೀಲ್ಡಿಂಗ್ ಮಾಡಿಕೊಂಡಿದೆ. ಅಂದರೆ ಹೊರಗಿನಿಂದ ಅಮೆರಿಕ ಅಥವಾ ಇಸ್ರೇಲ್ನ ಯಾವುದೇ ಸೈಬರ್ ದಾಳಿ, ಸಿಗ್ನಲ್ ಜಾಮಿಂಗ್ ಏನೇ ಟ್ರೈ ಮಾಡಿದ್ರೂ ಕೂಡ ಬೆಟ್ಟದ ಆಳದಲ್ಲಿರೋ ಸಿಸ್ಟಮ್ಗಳಿಗೆ ಡ್ಯಾಮೇಜ್ ಆಗಬಾರ್ದು. ಆ ಥರ ಇಷ್ಟೆಲ್ಲ ಕೆಲಸ ನಡೆಸೋಕೆ ಕರೆಂಟ್ ಬೇಕಲ್ವಾ? ನಟಾನ್ಸ್ನಿಂದ ಅಂಡರ್ ಗ್ರೌಂಡ್ ಕೇಬಲ್ ಮೂಲಕ ಕರೆಂಟ್ ಕೊಡ್ತಾ ಇದ್ದಾರೆ. ಹಾಗೆ ಬೆಟ್ಟದ ಒಳಗಡೆನೆ ಬೃಹತ್ ಡೀಸೆಲ್ ಜನರೇಟರ್ ಮತ್ತು ಸಬ್ಸ್ಟೇಷನ್ಗಳನ್ನ ಇರಾನ್ ಮಾಡಿಟ್ಕೊಂಡಿದೆ. ಇನ್ನು ಒಳಗಿರೋರು ಉಸಿರಾಡೋಕೆ ಗಾಳಿ ಬೇಕು. ಅದಕ್ಕೆ ಬೆಟ್ಟದ ಮೇಲಿಂದ ಸಣ್ಣದಾದ ಆದರೆ ಗಟ್ಟಿಯಾದ ವೆಂಟಿಲೇಷನ್ ಶಾಫ್ಟ್ಗಳನ್ನ ಕೊರೆದಿದ್ದಾರೆ. ಈ ಪೈಪ್ಗಳಿಗೆ ಮೈಕ್ರೋ ಬಯಾಲಜಿಕಲ್ ಮತ್ತು ಕೆಮಿಕಲ್ ಫಿಲ್ಟರ್ ಹಾಕಿದ್ದಾರೆ. ಇದರಿಂದ ಹೊರಗಿನಿಂದ ಯಾರಾದರೂ ವಿಷಕಾರಿ ಗ್ಯಾಸ್ ಅಥವಾ ವಿಕಿರಣ ಹಾಯಿಸಿದ್ರೂ ಕೂಡ ಅದು ಒಳಗೆ ರೀಚ್ ಆಗಲ್ಲ. ಇದೇ ಕಾರಣಕ್ಕೆ ಅಮೆರಿಕಗೆ ಈ ಜಾಗವನ್ನ ಹೊಡೆಯೋದು ಅಷ್ಟು ಈಸಿ ಅಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಇಲ್ಲಿ ಪ್ರಶ್ನೆ ಬರುತ್ತೆ, ಅಮೆರಿಕ ಹತ್ರ ಬಂಕರ್ ಬಸ್ಟರ್ ಇದೆಯಲ್ಲ, ಅದನ್ನ ಯೂಸ್ ಮಾಡಬಹುದಲ್ವಾ ಅಂತ. ಅದು ಕೂಡ ಸುಲಭ ಅಲ್ಲ ಸ್ನೇಹಿತರೆ. ಅಮೆರಿಕದ ಬಳಿ ಇರುವ ಅತ್ಯಂತ ಪವರ್ಫುಲ್ GBU-57 ಸ್ಫೋಟಕ ಗರಿಷ್ಠ 200 ಅಡಿ ಆಳದ ಗಟ್ಟಿ ಕಲ್ಲನ್ನ ಮಾತ್ರ ಬೇಯಿಸುತ್ತೆ. ಈ ಪಿಕಾಕ್ಸ್ ಇರೋದು 450 ಅಡಿ ಆಳದಲ್ಲಿ. ಅಲ್ಲಿಗೆ ಹೊಡಿಬೇಕು ಅಂದ್ರೆ ಅಮೆರಿಕಗೆ ಒಂದೇ ಸ್ಫೋಟಕದಲ್ಲಿ ಆಗಲ್ಲ. ಮಿಲಿಟರಿ ತಜ್ಞರು ಹೇಳೋ ಪ್ರಕಾರ ಸೇಮ್ ಸ್ಪಾಟ್ ಸೀಕ್ವೆನ್ಷಿಯಲ್ ಸ್ಟ್ರೈಕ್ ಮಾಡಬೇಕಾಗತ್ತೆ. ಅಂದರೆ ಅಮೆರಿಕದ ಗೂಬೆ ರೀತಿ ಕಾಣೋ ವಿಮಾನ ಇದೆಯಲ್ಲ, B-2 ಸ್ಟೆಲ್ತ್ ಬಾಂಬರ್, ಈ ಬಾಂಬರ್ ವಿಮಾನಗಳು ಒಂದರ ಹಿಂದೆ ಒಂದರಂತೆ 2 ರಿಂದ 3 GBU-57 ಬಂಕರ್ ಬಸ್ಟರ್ ಬಾಂಬ್ಗಳನ್ನ ಒಂದೇ ಜಾಗದ ಮೇಲೆ ಒಂದು ಬ್ಲಾಸ್ಟ್ ಆದ್ಮೇಲೆ ಇನ್ನೊಂದು ಉದುರಿಸಬೇಕು. ಮೊದಲ ಸ್ಫೋಟಕ 150 ಅಡಿ ಆಳ ಕಲ್ಪುಡಿ ಮಾಡಿದ್ರೆ, ಎರಡನೇ ಸ್ಫೋಟಕ ಅದೇ ಗುಂಡಿಗೆ ಹೋಗಿ ಆಮೇಲೆ ಇನ್ನೊಂದು 100-150 ಅಡಿ ಹೊಡಿಬೇಕು, ಆಮೇಲೆ ಮೂರನೇದು ಹಾಕಬೇಕು. ಈ ರೀತಿ ಮಾಡಬೇಕಾಗತ್ತೆ. ಹಂಗೆ ಮಾಡಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕು. ಅಷ್ಟರಲ್ಲಿ ಇರಾನ್ ಪ್ರತಿದಾಳಿ ಮಾಡಲ್ಲ ಅಂತ ಅನ್ಕೊಳ್ಳೋದು ಕೂಡ ಮೂರ್ಖತನ ಆಗುತ್ತೆ. ಆಲ್ರೆಡಿ ಅಮೆರಿಕ ಈ ಕದನದಲ್ಲಿ ಸುಮಾರು ಏರ್ಕ್ರಾಫ್ಟ್ಗಳನ್ನು ಕಳ್ಕೊಂಡಿದೆ. ಅವರ ಸ್ಟೆಲ್ತ್ ಫೈಟರ್ ಜೆಟ್ಗೇನೆ ಇರಾನ್ ಡ್ಯಾಮೇಜ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಹಾಗಿರಬೇಕಾದ್ರೆ ಒಂದು ಬ್ಲಾಸ್ಟ್ ಆಗಿ ಇನ್ನೊಂದು ಹಾಕಿ, ಅದು ಬ್ಲಾಸ್ಟ್ ಆಗಿ ಇನ್ನೊಂದು ಹಾಕಿ, ಮೂರು ಹಾಕೋ ತನಕ ಅಲ್ಲೇ ನಿಂತ್ಕೊಂಡು ಹೆವಿಲಿ ಗಾರ್ಡೆಡ್, ಇರಾನ್ ಕಣ್ಣು ಜೀವ ಎಲ್ಲ ಅಲ್ಲೇ ಇರುತ್ತೆ. ಇರಾನ್ ಅವರು ಆ B-2 ಬಾಂಬರ್ಗಳಿಗೆ ಹೊಡೆಯೋಕೆ ಟ್ರೈ ಮಾಡೋದು ಗ್ಯಾರಂಟಿ ಅಲ್ವಾ? ಪ್ರಯತ್ನ ಪಟ್ಟೆ ಪಡ್ತಾರೆ, ಆಗುತ್ತೋ ಬಿಡುತ್ತೋ, ರಿಸ್ಕ್ ಅಂತೂ ಇದ್ದೇ ಇದೆ ಅಲ್ಲಿ. ಹೀಗಾಗಿ ಅಮೆರಿಕ ಈ ಸೀಕ್ವೆನ್ಷಿಯಲ್ ಬಾಂಬಿಂಗ್ ವರ್ಕ್ ಆಗಲ್ಲ ಅಂತ ಅನಿಸಿದ್ರೆ ಫಂಕ್ಷನಲ್ ಡಿಫೀಟ್ ತಂತ್ರಕ್ಕೆ ಕೈ ಹಾಕಬೇಕಾಗುತ್ತೆ ಅಮೆರಿಕ. ಅಂದರೆ ಲ್ಯಾಬನ್ನು ಪುಡಿ ಮಾಡೋ ಬದಲು ಅದರ 4 ಸುರಂಗ ದ್ವಾರಗಳನ್ನು ಬಂಕರ್ ಬಸ್ಟರ್ಗಳಿಂದ ಸ್ಫೋಟ ಮಾಡಿ ಕಲ್ಲುಗಳಿಂದ ಮುಚ್ಚಾಕೋದು. ಹಾಗೆ ಬೆಟ್ಟದ ಮೇಲಿರೋ ವೆಂಟಿಲೇಷನ್ ಶಾಫ್ಟ್ಗಳನ್ನು, ಪೈಪ್ಗಳನ್ನು ಧ್ವಂಸ ಮಾಡಿ ಒಳಗಿರೋರಿಗೆ ಆಕ್ಸಿಜನ್ ಸಿಗದಂತೆ ಮಾಡೋದು. ಜೊತೆಗೆ ಹೊರಗಿನ ಕರೆಂಟ್ ಮತ್ತು ನೀರು ಸರಬರಾಜನ್ನು ಕಟ್ ಮಾಡೋದು. ಇದರಿಂದ ಬೆಟ್ಟದ ಒಳಗಿರೋ ಎಂಜಿನಿಯರ್ಗಳು ಮತ್ತು ಮಷಿನ್ಗಳು ಜೀವಂತವಾಗಿ ಒಳಗಡೆ ಲಾಕ್ ಆಗಿ ಇಡೀ ಲ್ಯಾಬ್ ಕಂಪ್ಲೀಟ್ ಡೆಡ್ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನು ಕೂಡ ಚರ್ಚೆ ಮಾಡಲಾಗ್ತಿದೆ. ಅದು ಆಗಿಲ್ಲ ಅಂದರೆ ಅಮೆರಿಕದ ಸ್ಪೆಷಲ್ ಪಡೆಗಳಾದ ಡೆಲ್ಟಾ ಫೋರ್ಸ್ ಅಥವಾ ಸೀಲ್ ಟೀಮ್ 6 ಕಮಾಂಡೋಗಳನ್ನು ಹೆಲಿಕಾಪ್ಟರ್ ಮೂಲಕ ರಾತ್ರಿ ವೇಳೆ ಇಳಿಸೋ ಪ್ಲಾನ್. ಆದರೆ ಇದು ಆಗೋಕ್ಕಿಂತ ಮುಂಚೆ ಆ ಬೆಟ್ಟದ ಸುತ್ತ ಇರಾನ್ನ
ರೀಇನ್ಫೋರ್ಸ್ಮೆಂಟ್, ಅವರ ಬೇರೆ ಯಾವುದೇ ಸೇನಾಪಡೆಗಳು ರೀಚ್ ಆಗದಿರೋ ಥರ, ಅವರ ಆರ್ಮಿಯವರು ಅಲ್ಲಿಗೆ ತಲುಪದೇ ಇರೋ ಥರ ಸುತ್ತಮುತ್ತಲಿನ ಎಲ್ಲ ಏರಿಯಾವನ್ನು ಕ್ಲಿಯರ್ ಮಾಡಿಕೊಂಡು, ಹೊಸದಾಗಿ ಬರ್ದಿರೋ ಥರ ಅದನ್ನು ಗಾರ್ಡ್ ಮಾಡಿಕೊಂಡು ಆಮೇಲೆ ಸೀಲನ್ನು ಇಳಿಸ್ಬೇಕಾಗತ್ತೆ. ಇಲ್ಲದೆ ಅದನ್ನು ಮಾಡ್ಕೊಳ್ಳದೆ ಡೈರೆಕ್ಟಾಗಿ ಸೀಲ್ ಪಡೆಗಳನ್ನು ಇಳಿಸಿ ಅವ್ರ ಸುರಂಗಗಳನ್ನು ಸ್ಫೋಟಿಸಿ ಸೆಂಟ್ರಿಫ್ಯೂಜ್ಗಳನ್ನು ಒಳನುಗ್ಗಿ ಕೈಯಾರ ನಾಶಪಡಿಸ್ತಾರೆ, ಅಷ್ಟು ರಿಸ್ಕಿ ಆಪರೇಷನ್ ನಡೆಸ್ತಾರೆ ಅಂತ ಹೋದರೆ ಅಲ್ಲಿ ಕಾದು ಕೂತಿರ್ತಾರೆ ಇರಾನ್ನವರು, ಅವ್ರನ್ನ ಹಿಡಿದು ಆಮೇಲೆ ಏನು ಮಾಡ್ಬೇಕು ಅದನ್ನು ಮಾಡೋಕ್ಕೆ. ಸೊ ಇಲ್ಲೂ ಕೂಡ ರಿಸ್ಕ್ ಇದೆ. ಇವೆಲ್ಲ ಕನ್ವೆನ್ಷನಲ್ ಆಪ್ಷನ್ಸ್. ಆದರೆ ಇನ್ನೊಂದು ಅನಾಹುತಕಾರಿ ಆಪ್ಷನ್ ಕೂಡ, ಸಪ್ರೇಟ್ ಕ್ಯಾಟಗರಿಯ ಆಪ್ಷನ್ ಕೂಡ ಅಮೆರಿಕದ ಹತ್ತಿರ ಇದೆ. ಅದು ನ್ಯೂಕ್ಲಿಯರ್ ಲೆವೆಲ್ನ ಆಪ್ಷನ್. ಅದು ಶಾಕಿಂಗ್ ಆಪ್ಷನ್, B6111 ಆಪ್ಷನ್. ಇದು ಅಮೆರಿಕದ ಹತ್ರ ಇರೋ ಪರಮಾಣು ಬಂಕರ್ ಬಸ್ಟರ್. ಇದು ನ್ಯೂಕ್ಲಿಯರ್ ಬಂಕರ್ ಬಸ್ಟರ್ ಬಾಂಬ್. ಇದನ್ನ ಬಳಸಿದ್ರೆ ಇಡೀ ಬೆಟ್ಟದ ಫೆಸಿಲಿಟಿಯೇ ನಾಶವಾಗುತ್ತೆ. ಬೆಟ್ಟವೇ ಒಳಗೊಳಗೆ ಕುಸಿದು ಹೋಗುವಷ್ಟು ಪವರ್ ಇದಕ್ಕಿದೆ. ಆದರೆ ಮಿಲಿಟರಿ ಎಕ್ಸ್ಪರ್ಟ್ಸ್ ಪ್ರಕಾರ ಅಮೆರಿಕ ಅಣ್ವಸ್ತ್ರವನ್ನು ಬಳಸೋಕೆ ಕೈ ಹಾಕೋದು ಕೂಡ ಫುಲ್ಲಿ ರಿಸ್ಕಿ. ಯಾಕಂದರೆ ಕಲ್ಲಿನ ಒಳಗಡೆ ಬ್ಲಾಸ್ಟ್ ಆದರೂ ಕೂಡ ಬೆಟ್ಟದ ಮೇಲಿರೋ ಪೈಪ್ಗಳು ಮತ್ತು ಗೇಟ್ಗಳ ಮೂಲಕ ವಿಕಿರಣ ಲೀಕ್ ಆಗಿ ಲಕ್ಷಾಂತರ ಜನರ ಪ್ರಾಣ ಹೋಗ್ಬೋದು, ಕೋಟ್ಯಂತರ ಜನರ ಪ್ರಾಣ ಹೋಗ್ಬೋದು. ಯಾಕಂದರೆ ರಾಜಧಾನಿ ತುಂಬ ಜನನಿಬಿಡ ಟೆಹರಾನ್ನಿಂದ 200 ಕಿಲೋಮೀಟರ್ ಆಸುಪಾಸು ಅಷ್ಟೇ ದೂರ ಇರೋದು. 200 to 220 ಕಿಲೋಮೀಟರ್ಸ್ ದೂರ ಅಷ್ಟೇ. ಹಾಗಾಗಿ ಅಮೆರಿಕನೇ ಪರಮಾಣು ಬಂಕರ್ ಬಸ್ಟರ್ ಬಳಸ್ತು ಅಂದರೆ ಆವಾಗ ಮತ್ತೊಮ್ಮೆ ಜಗತ್ತಲ್ಲಿ ಇದುವರೆಗೆ ಬಳಸಿರೋದು ಅಮೆರಿಕ ಮಾತ್ರ ಜಪಾನ್ ಮೇಲೆ. 2ನೇ ಬಾರಿ ಕೂಡ ಅಮೆರಿಕವೇ ಬಳಸಿದ ಕುಖ್ಯಾತಿಯನ್ನು ಎದುರಿಸಬೇಕಾಗುತ್ತೆ ಜಗತ್ತಿಗೆಲ್ಲ ಉಪದೇಶ ಮಾಡಿ ಅವರು. ಹಾಗೂ ಪುಟಿನ್ ಥರದವರಿಗೆ, ಕಿಮ್ ಜಾಂಗ್ ಉನ್ ಥರದವರಿಗೆ ಅವರು ಲೀಲಾಜಾಲವಾಗಿ ಲೈಸೆನ್ಸ್ ಕೊಟ್ಟಂಗಾಗತ್ತೆ. ನೀವು ಮಾಡ್ತೀರಿ, ನಾವು ಮಾಡಬಾರ್ದು, ನಾವು ಸಣ್ಣದಾಗಿ ಯೂಸ್ ಮಾಡ್ತೀವಿ ಅಂಥೇಳಿ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನನ್ನು ಯುಕ್ರೇನ್ ಮೇಲೆ ಪುಟಿನ್ ಯೂಸ್ ಮಾಡಿಬಿಡ್ಬೋದು. ಸೌತ್ ಕೊರಿಯಾ ಮೇಲೆ ಕಿಮ್ ಜಾಂಗ್ ಉನ್ ಕೂಡ ಯೂಸ್ ಮಾಡಿಬಿಡ್ಬೋದು. ಅವಾಗ ಏನು ಮಾಡ್ತಾರೆ ಅಮೆರಿಕದವರು? ಹೀಗಾಗಿ ಅಮೆರಿಕ ಅದನ್ನು ಮಾಡೋದು ಕೂಡ ಅಷ್ಟು ಸುಲಭ ಇಲ್ಲ. ಹಾಗಾಗಿ ಸದ್ಯಕ್ಕಂತೂ ಮೊದಲನೇ ಆಪ್ಷನ್ ಆಗಿರೋ B2 ಬಾಂಬರ್ಗಳನ್ನು ಬಳಸಿ ಬಂಕರ್ ಬಸ್ಟರ್ಗಳನ್ನು ಬ್ಯಾಕ್ ಟು ಬ್ಯಾಕ್ 1-2-3 ಹಾಕೋದೇ ಅಮೆರಿಕದ ಮುಂದೆ ಇರೋ ಮೋಸ್ಟ್ ಫೀಸಿಬಲ್ ಆಪ್ಷನ್ ಸದ್ಯಕ್ಕೆ ಅಂತ ಹೇಳಲಾಗ್ತಿದೆ. ಇಲ್ಲಾಂದರೆ ಪೂರ್ಣ ಪ್ರಮಾಣದ ಯುದ್ಧದ ಪ್ರೆಷರನ್ನು ಇರಾನ್ ಮೇಲೆ ತಂದು ಅವರಾಗೆ ಆ ಫೆಸಿಲಿಟಿಯನ್ನು ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗದ ಇನ್ಸ್ಪೆಕ್ಷನ್ಗೆ ಒಳಪಡಿಸಿ ಅದಿರೋ ನ್ಯೂಕ್ಲಿಯರ್ ಮೆಟೀರಿಯಲ್ ಸರೆಂಡರ್ ಮಾಡೋ ರೀತಿ ಫೋರ್ಸ್ ಮಾಡೋದೇ ಅವ್ರ ಮುಂದಿರೋ ಆಪ್ಷನ್ ಅನ್ನೋದು ಸದ್ಯಕ್ಕಿರೋ ವಿಶ್ಲೇಷಣೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇನ್ನು ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗಬಹುದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಕೇವಲ ಎಕ್ಸ್ಕ್ಲೂಸಿವ್ ಮೆಂಬರ್ ಓನ್ಲಿ ವಿಡಿಯೋಸ್ ಮಾತ್ರ ಅಲ್ಲ ಸ್ನೇಹಿತರೆ, ಹಲವಾರು ಸ್ಪೆಷಲ್ ರಿಪೋರ್ಟ್ಗಳ ಅರ್ಲಿ ಆಕ್ಸೆಸ್ ಅನ್ನ ಕೂಡ ನಾವು ಮೆಂಬರ್ಸ್ಗೆ ನೀಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಸಪೋರ್ಟ್, ಬೆಂಬಲ. ಮೊದಲು ನೀವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ರೆಡಿ ಪಬ್ಲಿಷ್ ಆಗಿರೋ ಮೆಂಬರ್ ಓನ್ಲಿ ವೀಡಿಯೋಸನ್ನು ಚೆಕ್ ಮಾಡಿ ನೋಡ್ಬೋದು. ಅದರಲ್ಲಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಮಾತ್ರ ಅವೆಲ್ಲವೂ ನೀವು ಆಮೇಲೆ ಜಾಯಿನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.